ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು BNS 2023 ಡೆಫಿನೇಷನ್ ಪಾರ್ಟ್ ಸೆಕ್ಷನ್ 2 ಸಬ್ಸೆಕ್ಷನ್ 8 ಡಾಕ್ಯುಮೆಂಟ್. ಈ ಡಾಕ್ಯುಮೆಂಟ್ಸ್ ಅಂದ್ರೆ ಏನು ಅಂದ್ರೆ ದಾಖಲೆಗಳು. ಯಾವ್ದಾದ್ರು ಒಂದು ಕೇಸ್ ನೀವು ಫೈಲ್ ಮಾಡಿದಾಗ ಅಥವಾ ಯಾವ್ದಾದ್ರು ಒಂದು ದಾವೆ ನೀವು ಕೋರ್ಟಿನಲ್ಲಿ ಹೂಡಿದಾಗ ಅದಕ್ಕೆ ಸಂಬಂಧಪಟ್ಟ ಪುರಾವೆಯಾಗಿ ಕೊಡ್ತೀರಲ್ವಾ, ಅದಕ್ಕೆ ಸಂಬಂಧಪಟ್ಟ ಸೆಕ್ಷನ್ನೇ ಈ ಡಾಕ್ಯುಮೆಂಟ್ಸ್. ಡಾಕ್ಯುಮೆಂಟ್ಸ್ ಮೀನ್ಸ್ ಎನಿ ಮ್ಯಾಟರ್ ಎಕ್ಸ್ಪ್ರೆಸ್ಡ್ or described upon any substance by the means of letters, figures or marks or by more than one of those means, and includes electronic and digital record intended to be used or which may be used as a evidence of that matter. ಅಂದ್ರೆ expressed or described upon any substance by the means of letters, figures of marks. ಅಂದ್ರೆ ಒಂದು ಅಕ್ಷರಗಳ ಮೂಲಕ, ಅಂಕಿ ಅಂಶಗಳ ಮೂಲಕ ಅಥವಾ ಗುರುತಿನ ಮೂಲಕ ಎನಿ ಮ್ಯಾಟರ್ ಅಂದ್ರೆ ಯಾವ್ದಾದ್ರು ಒಂದು ವಸ್ತುವಿನ ಮೇಲೆ ಎನಿಥಿಂಗ್ ಎಕ್ಸ್ಪ್ರೆಸ್ಡ್ ಆರ್ ಡಿಸ್ಕ್ರೈಬ್ಡ್ ಅಪಾನ್ ಯಾವ್ದಾದ್ರು ಒಂದು ವಿಷಯದ ಬಗ್ಗೆ ವ್ಯಕ್ತಪಡಿಸಿದ ಅಥವಾ ವಿವರಿಸಿದಕ್ಕೆ ಡಾಕ್ಯುಮೆಂಟ್ಸ್ ಅಂತ ಹೇಳ್ತಾರೆ. ಅಂಡ್ ಇನ್ಕ್ಲೂಡ್ಸ್ ಎಲೆಕ್ಟ್ರಾನಿಕ್ ಅಂಡ್ ಡಿಜಿಟಲ್ ರೆಕಾರ್ಡ್ ಇಂಟೆಂಡೆಡ್ ಟು ಬಿ ಯೂಸ್ಡ್ ಆರ್ ವಿಚ್ ಮೇ ಬಿ ಯೂಸ್ಡ್. ಯಾವ್ದಾದ್ರು ಒಂದು ವಿಷಯದ ಬಗ್ಗೆ ಯಾವ್ದನ್ನು ಬರ್ದಿರ್ತೀರಾ ಅಥವಾ ಯಾವ್ದಾದ್ರು ಒಂದು ಎಲೆಕ್ಟ್ರಾನಿಕ್ ಐಟಮ್ಸ್ ಅಲ್ಲಿ ನೀವು ರೆಕಾರ್ಡ್ ಮಾಡಿರ್ತಿರಲ್ಲ, ಅದನ್ನ ಏನು ಪುರಾವೆಯಾಗಿ ಯೂಸ್ ಮಾಡ್ತಿರಲ್ಲ, ಅದಕ್ಕೆ ಡಾಕ್ಯುಮೆಂಟ್ ಅಂತ ಹೇಳ್ತಾರೆ. ನೆಕ್ಸ್ಟ್ ಎಕ್ಸ್ಪ್ಲನೇಷನ್ 1. ಇಟ್ ಈಸ್ ಇಮ್ಮೆಟೀರಿಯಲ್ ಬೈ ವಾಟ್ ಮೀನ್ಸ್ ಆರ್ upon what substance the letters, figures or marks are formed, or whether the evidence is intended for or may be used in court or not. ಅಂದ್ರೆ it is immaterial by what means or by what upon substance the letters, figures or marks are formed, or whether the evidence is intended for or may be used in the court or not. ಇದರ ಅರ್ಥ ಈ ಹೇಳಿಕೆ ಯಾವ್ದಾದ್ರು ಅಕ್ಷರಗಳು, ಸಂಖ್ಯೆಗಳು ಅಥವಾ ಚಿಹ್ನೆಗಳು ಹೇಗೆ ರಚಿಸಲಾಗಿದೆ ಎಂಬುದು ಇಂಪಾರ್ಟೆಂಟ್ ಅಲ್ಲ, ಅಥವಾ ಅವುಗಳಲ್ಲಿ ಏನು ಬರೆಯಲಾಗಿದೆ ಎಂಬುದು ಇಂಪಾರ್ಟೆಂಟ್ ಅಲ್ಲ, ಅಥವಾ ಅದರ ವಿಷಯ ಅಲ್ಲ. ಈ ಮಾಹಿತಿಯನ್ನು ನ್ಯಾಯಾಲಯದಲ್ಲಿ ಬಳಸಬೇಕೇ ಅಥವಾ ಇಲ್ಲವೇ ಎಂಬುದು ಇದರ ಅರ್ಥ ಅಂತ ಈ ಎಕ್ಸ್ಪ್ಲನೇಷನ್ ಹೇಳುತ್ತೆ. ಅಂದ್ರೆ ಇದರಲ್ಲಿ ಯಾವ ತರ ಬರ್ದಿದ್ದೀರಾ ಅಥವಾ ಯಾವ್ದರ ಮೇಲೆ ಬರ್ದಿದ್ದೀರಾ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಅದನ್ನ ನ್ಯಾಯಾಲಯದಲ್ಲಿ ಬಳಸ್ಬೇಕಾ ಬೇಡವಾ ಅನ್ನೋದು ಇಂಪಾರ್ಟೆಂಟ್ ಅಂತ ಈ ಎಕ್ಸ್ಪ್ಲನೇಷನ್ ಹೇಳುತ್ತೆ. ನೆಕ್ಸ್ಟ್ ಇಲಿಸ್ಟ್ರೇಷನ್. ಡಾಕ್ಯುಮೆಂಟ್ಸ್ ಅಂದ್ರೆ ಏನು ಅಂತ ಅದಕ್ಕೆ ಸಂಬಂಧಪಟ್ಟ ಇಲಿಸ್ಟ್ರೇಷನ್ ಅಥವಾ ಎಕ್ಸಾಂಪಲ್ಗಳು ಇಲ್ಲಿ ಕೊಟ್ಟಿದ್ದಾರೆ. ವಿವರಣೆ. ಎಕ್ಸಾಂಪಲ್ 1, illustration 1. A writing expressing the terms of contracts which may be used as a evidence of the contract is a document. ಈ ಲಿಖಿತ ದಾಖಲೆಯನ್ನು ಒಪ್ಪಂದವು ಅಸ್ತಿತ್ವದಲ್ಲಿದೆ ಎಂಬುದಕ್ಕೆ ಪುರಾವೆಯಾಗಿ ಬಳಸಬಹುದು ಅಂತ ಈ ಡೆಫಿನೇಷನ್ ಹೇಳುತ್ತೆ. ಅಂದ್ರೆ expressing the terms of the contract which may be used as a evidence of the contract, ಪುರಾವೆಯಾಗಿ ಬಳಸಬಹುದು ಅಂತ ಅದನ್ನ ಡಾಕ್ಯುಮೆಂಟ್ ಅಂತ ಹೇಳ್ತಾರೆ. ನೆಕ್ಸ್ಟ್, a check upon a banker is a document. Check upon a banker is document means a check is a piece of paper that you give to a bank to withdraw money. ಈಗ ಫಾರ್ ಎಕ್ಸಾಂಪಲ್ ಏನ್ ಹೇಳಿ, ನೀವು ಯಾರಿಗೋ ಸಾಲ ಕೊಟ್ಟಿರ್ತೀರಾ, ಅವ್ರು ಹಿಂತಿರುಗಿಸ್ಬೇಕಾದ್ರೆ ನಿಮಗೆ ಒಂದು ಚೆಕ್ ಕೊಡ್ತಾರೆ, ಅದ್ರ ಮೇಲೆ ಏನ್ ಬರ್ದಿರ್ತಾರೆ, 50,000 ರೂಪಾಯಿ ಟು ಅಂತ ಬರ್ದಿರ್ತಾರೆ, ಫ್ರಮ್ ಗಿವ್ ಆನ್ ಸೋ ಅಂಡ್ ಸೋ ಡೇಟ್ ಅಂತ. ಅದನ್ನು ಕೂಡ ಡಾಕ್ಯುಮೆಂಟ್ ಅಥವಾ ಪುರಾವೆ, ದಾಖಲೆ ಅಂತ ಯೂಸ್ ಮಾಡಬಹುದು ಅಂತ ಹೇಳಿದೆ. ಅದನ್ನು ಕೂಡ ಡಾಕ್ಯುಮೆಂಟ್ ಅಂತ ಹೇಳುತ್ತೆ ಈ ಡೆಫಿನೇಷನ್. ನೆಕ್ಸ್ಟ್, ಎ ಪವರ್ ಆಫ್ ಅಟಾರ್ನಿ ಇಸ್ ಎ ಡಾಕ್ಯುಮೆಂಟ್. ಫಾರ್ ಎಕ್ಸಾಂಪಲ್, ಎ ಪವರ್ ಆಫ್ ಅಟಾರ್ನಿ ಅಂದ್ರೆ ಏನು? ಪವರ್ ಆಫ್ ಅಟಾರ್ನಿ ಅಂದ್ರೆ ನಿಮ್ಮ ಪರವಾಗಿ ಬೇರೆಯವ್ರನ್ನ ನೇಮಿಸೋದು, ನಿಮ್ಮ ರೈಟ್ಸ್ ಅನ್ನು ಅವ್ರಿಗೆ ಕೊಡೋದು. ಏನಾದ್ರೂ ಒಂದು ಪ್ರಾಪರ್ಟಿನ ಸೇಲ್ ಮಾಡ್ಲಿಕ್ಕೆ ಅಥವಾ ಪ್ರಾಪರ್ಟಿಯನ್ನು ನೋಡ್ಕೊಳ್ಲಿಕ್ಕೆ ನಿಮ್ಮ ಪರವಾಗಿ ಸಹಿ ಹಾಕ್ಲಿಕ್ಕೆ. ಎಕ್ಸಾಂಪಲ್, ನೀವು ಫಾರಿನ್ ಅಲ್ಲಿ ಇರ್ತೀರಾ, ನಿಮಗೆ ಭಾರತದಲ್ಲಿರುವ ಜಾಗವನ್ನು ಅಥವಾ ಪ್ರಾಪರ್ಟಿಯನ್ನು ನೋಡ್ಕೊಳಕ್ ಆಗ್ತಾ ಇರಲ್ಲ, ಅವಾಗ ನೀವು ಒಬ್ಬರಿಗೆ ಪವರ್ ಆಫ್ ಅಟಾರ್ನಿ ಕೊಡೋದು, ಒಂದು ಹಕ್ಕು ಕೊಡೋದು. ಅಂದ್ರೆ ನಿಮ್ಮ ಪರವಾಗಿ ಒಂದು ಗಿಫ್ಟ್ ಡೀಡ್ ಯಾರಿಗಾದ್ರೂ ಕೊಡ್ಬೇಕಾದ್ರೆ ಅದ್ರ ಮೇಲೆ ಸೈನ್ ಹಾಕಲಿಕ್ಕೆ, ಅಥವಾ ಪ್ರಾಪರ್ಟಿಯನ್ನು ನೋಡ್ಕೊಳ್ಲಿಕ್ಕೆ ನಿಮ್ಮ ಪರವಾಗಿ, ಅಥವಾ ಆ ಪ್ರಾಪರ್ಟಿಯನ್ನು ಮಾರ್ಬೇಕಾದ್ರೆ ಪವರ್ ಆಫ್ ಅಟಾರ್ನಿನೇ ಮಾರ್ಬೋದು ನಿಮ್ಮ ಪರವಾಗಿ ಅಂತ. ಅದಕ್ಕೆ ಇಟ್ ಈಸ್ ಎ ಡಾಕ್ಯುಮೆಂಟ್. ಪವರ್ ಆಫ್ ಅಟಾರ್ನಿ ನೀವು ಏನು ಬರೆದು ಕೊಟ್ಟಿರ್ತೀರಲ್ಲ, ಅದು ಕೂಡ ಡಾಕ್ಯುಮೆಂಟ್ ಅಂತ ಈ ಸೆಕ್ಷನ್ ಹೇಳುತ್ತೆ. ನೆಕ್ಸ್ಟ್, ಎ ಮ್ಯಾಪ್ or a plan which is intended to be used or which may be used as a evidence is a document. ಯಾವ್ದಾದ್ರು ಒಂದು ನಕ್ಷೆ ಅಥವಾ ಈ ಪ್ಲಾನ್, ಯೋಜನೆ ಇದೆಯಲ್ಲ, ವಿಚ್ ಮೇ ಬಿ ಯೂಸ್ಡ್ ಆಸ್ ಎ ಎವಿಡೆನ್ಸ್, ನೀವು ಬಳಸಬಹುದಾದ ಅಥವಾ ಬಳಸಬೇಕು ಅನ್ಕೊಂಡಿದಿರಲ್ಲ ಎವಿಡೆನ್ಸ್ ಆಗಿ ಅಥವಾ ಪುರಾವೆ ಆಗಿ, ಅದಕ್ಕೂ ಕೂಡ ಡಾಕ್ಯುಮೆಂಟ್ ಅಂತ ಹೇಳ್ತಾರೆ.
ರೈಟಿಂಗ್ ಕಂಟೈನಿಂಗ್ ದ ಡೈರೆಕ್ಷನ್ಸ್ ಆರ್ ಇನ್ಸ್ಟ್ರಕ್ಷನ್ಸ್ ಇಸ್ ಎ ಡಾಕ್ಯುಮೆಂಟ್. ಯಾವ್ದಾದ್ರು ಒಂದು ಬರವಣಿಗೆ ರೂಪದಲ್ಲಿ ಒಂದು ನಿರ್ದೇಶನ ಅಥವಾ ಸೂಚನೆ ಏನಾದ್ರು ಇದ್ರೆ ಅದನ್ನು ಕೂಡ ಡಾಕ್ಯುಮೆಂಟ್ ಅಂತ ಹೇಳ್ತಾರೆ.